ಹಾಯ್ ಫ್ರೆಂಡ್ಸ್, ನಿನ್ನೆ ಇಂಗ್ಲೆಂಡ್ ಮತ್ತು ಭಾರತ ಮಹಿಳಾ T20 ನಿರ್ಣಾಯಕ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಸೋಲ್ತತೆ. ಆದರೂ 180 ರನ್ ಹೊಡಿತಾರೆ. ಈ T20 3 ಪಂದ್ಯದಲ್ಲಿ ಶೆಫಾಲಿ ವರ್ಮಾ ಅವರು 35 ರನ್ ತೆಗೆದ್ರೆ 3 ಪಂದ್ಯಗಳಿಂದ ಸ್ಮೃತಿ ಮಂದನಾ ಅವರು 40 ರನ್ ತೆಗಿತಾರೆ. ಹೀಗಾಗಿ ನಿನ್ನೆ ಅವರು ಫೇಲ್ ಆದರೂ ಕೂಡ 181 ಒಂದು ಒಳ್ಳೆ ಟೋಟಲ್ ಮಾಡಿದರು. ಹರ್ಮನ್ಪ್ರೀತ್ ಕೌರ್ ನಾಯಕ 56 ಅಜೇಯವಾಗಿ ಉಳಿದಿದ್ದರು. ಆಮೇಲೆ ಹೊಸದಾಗಿ ಯಸ್ತಿಕಾ ಭಾಟಿಯಾ ಅವರು ಒಂದು 32 ರನ್ಔಟ್ ಆದರು. ಬಿಟ್ಟರೆ ರುಡಿಗಾಸ್ ಅವರು 29 ರನ್ ತೆಗಿತಾರೆ. ಒಂದು ಒಳ್ಳೆ ಮೊತ್ತ ಆಗಿತ್ತು. ಬಟ್ ಬಾಲರ್ಗಳ ವೈಫಲ್ಯ ಅಂತ ಹೇಳ್ಬೇಕಾಗತ್ತೆ. ಬಿದ್ದಂಥ 3 ವಿಕೆಟ್ ಬೇಗ ಬಿದ್ದರೂ ಕೂಡ ಅವರು ನೈಟು ಮತ್ತು ಇನ್ನೊಬ್ಬರು 82-70 ರನ್ ಅಜೇಯವಾಗಿ ಉಳಿದು ಸರಣಿ ಗೆಲ್ತಾರೆ. ಏನೇ ಆಗಲಿ, ಈ ವಿಶ್ವಕಪ್ಗಿಂತ ಬಿಫೋರ್ ಇದೊಂದು ಭಾರತೀಯ ಮಹಿಳಾ ತಂಡಕ್ಕೆ ಒಂದು ಏನಂದರೆ ಪ್ರಾಕ್ಟೀಸ್ ಆಗುತ್ತೆ. ಇಲ್ಲಿ ವಿಶ್ವಕಪ್ದಲ್ಲಿ ಉತ್ತಮ ಪ್ರದರ್ಶನ ಬರಲಿ, ಭಾರತ ಈ ವಿಶ್ವಕಪ್ಪನ್ನು ಗೆಲ್ಲಿ ಅಂತ ಆಶಿಸುತ್ತಾ, ಇನ್ನೊಂದು ವಿಶೇಷ ವಿಚಾರ, ಹಾರ್ದಿಕ್ ಪಾಂಡ್ಯ ಅವರು ನಮ್ಮ RCB ತಂಡಕ್ಕೆ ಮುಂದಿನ ವರ್ಷ IPLನಲ್ಲಿ ಸೇರ್ಕೋತಾರೆ ಅನ್ನೋ ಸುದ್ದಿ ಆ್ಯಂಡಿ ಫ್ಲವರು ಮತ್ತು ವಿರಾಟ್ ಕೊಹ್ಲಿ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಫೋಟೋ ಬೆಂಗಳೂರಲ್ಲಿ ಒಂದು ಹೋಟ್ಲಲ್ಲಿ ಕಾಣಿಸ್ಕೊಂಡಿದ್ದು ಒಂದು ವಿಶೇಷ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.